ನಮಸ್ಕಾರ ವೀಕ್ಷಕರೇ. ತಮಿಳುನಾಡಿನ ಹೊಸ ಸರ್ಕಾರದಲ್ಲಿ ವಿಜಯ್ ಸಿಎಂ ಸ್ಥಾನ ಪಡೆದು ಹ್ಯಾಪಿ ಮೋಡ್ ನಲ್ಲಿದ್ರೆ ಈಗ ರಾಹುಲ್ ಗಾಂಧಿಗೆ ಹೊಸ ಸಂಕಷ್ಟ ಶುರುವಾಗಿದೆ. ಗಾಂಧಿ ಫ್ಯಾಮಿಲಿಯ ರಕ್ತಪಾತಕ್ಕೆ ಕಾರಣವಾಗಿರೋ ವ್ಯಕ್ತಿಗೆ ವಿಜಯ್ ಸೆಲ್ಯೂಟ್ ಹೊಡೆದಿದ್ದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಕಾಂಗ್ರೆಸ್ ಅಥವಾ ರಾಹುಲ್ ಯಾವುದೇ ಪ್ರತಿಕ್ರಿಯೆ ನೀಡದ ರೀತಿಯಲ್ಲಿ ಸಿಕ್ಕಿ ಹಾಕಿಕೊಂಡಂತಾಗಿದೆ. ಈ ಹೊತ್ತಲ್ಲಿ ಡಿಎಂಕೆ ಕೂಡ ಭವಿಷ್ಯವನ್ನ ನೋಡಿದ್ದು ಅದು ನಿಜ ಆಯ್ತು ಅಂದ್ರೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮರ್ಯಾದೆ ಹರಾಜಾದಂತಾಗುತ್ತೆ. ಯಾವುದೇ ರೀತಿಯ ರಾಜಕೀಯ ನಿಲುವು ತೆಗೆದುಕೊಂಡ್ರೂ ಬ್ಯಾಕ್ ಫೈರ್ ಆದಂತಾಗುತ್ತೆ. ತಮಿಳುನಾಡಿನ ಮಟ್ಟಿಗೆ ಹಳೆಯ ರಾಜಕೀಯ ಪಕ್ಷ ಹಾಗೂ ಅತ್ಯಂತ ಅನುಭವಿ ಪಕ್ಷ ಎನ್ನಿಸ್ಕೊಂಡಿರೋ ಡಿಎಂಕೆ ಈಗಲೂ ಕೂಡ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾ ಇದ್ದು ಸದ್ಯದಲ್ಲೇ ಮತ್ತೊಂದು ರಾಜಕೀಯ ಟ್ವಿಸ್ಟ್ ಬಗ್ಗೆ ಹಿಂಟ್ ಕೊಡ್ತಾ ಇದೆ. ಹಾಗಿದ್ರೆ ಏನಿದು ಬೆಳವಣಿಗೆ? ವಿಜಯ್ ಸರ್ಕಾರ ಗಟ್ಟಿನ ಟೊಳ್ಳ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, 50 ವರ್ಷಗಳ ಬಳಿಕ ಸಿನಿಮಾ ಸ್ಟಾರ್ ವಿಜಯ್ನಿಂದ ತಮಿಳುನಾಡು ರಾಜಕೀಯ ಬದಲಾಯಿತು ಅನ್ನೋ ಹೆಡ್ಲೈನ್ ಈಗ ಆಲ್ ಇಂಡಿಯಾ ಎಲ್ಲಾ ಕಡೆ ಓಡಾಡಿದೆ. ವಿಜಯ್ ಸಿಎಂ ಆಗಿದ್ದು ಆಯ್ತು, ಆಡಳಿತ ನಡೆಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ವಿಜಯ್ಗೆ ಬಹುಮತ ಸಿಕ್ಕದೇ ಇದ್ದಾಗ ಆಗ ಸೇರಿಕೊಂಡ್ರೆ ನಮಗೂ ಲಾಭ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಮರು ಯೋಚನೆ ಮಾಡದೆ ವಿಜಯ್ ಪಕ್ಷವನ್ನ ಸೇರ್ಕೊಂಡ್ಬಿಟ್ರು. ಬೇಕಾದ್ದನ್ನ ಗಿಟ್ಟಿಸಿಕೊಳ್ಳೋದ್ರಲ್ಲೂ ಕೂಡ ಯಶಸ್ವಿ ಆದ್ರು. ಬಿಜೆಪಿ ಉತ್ತರದಲ್ಲಿ ಪ್ರಭಾವಿ ಆದ್ರೆ ನಾವು ದಕ್ಷಿಣದಲ್ಲಿ ಪ್ರಭಾವಿ ಅಂತ 4 ರಾಜ್ಯಗಳಲ್ಲೂ ನಮ್ಮ ಪ್ರಭಾವ ಇದೆ ಅನ್ನೋದನ್ನ ತೋರಿಸೋ ಉತ್ಸಾಹದಲ್ಲಿದ್ದಾರೆ. ಆದ್ರೆ ಈ ಉತ್ಸಾಹಕ್ಕೆ ಕೆಲವೊಂದು ಸೂಕ್ಷ್ಮ ಹಾಗೂ ಮಹತ್ವದ ವಿಚಾರಗಳು ಅಡೆತಡೆ ತರಿಸೋ ಹಾಗಿದೆ. ಬಿಜೆಪಿಯವರದ್ದು ಒಂದು ಸಿದ್ಧಾಂತ ಆದ್ರೆ ಅದಕ್ಕೆ ಕಂಪ್ಲೀಟ್ ಆಪೋಸಿಟ್ ಸಿದ್ಧಾಂತ ಕಾಂಗ್ರೆಸ್ನವರದ್ದು ಅನ್ನೋ ಹಾಗಿತ್ತು. ಆದ್ರೆ ಈಗ ಸಿದ್ಧಾಂತ ಹಾಗಿರ್ಲಿ, ನೈತಿಕ ಮೌಲ್ಯಗಳೇ ಕಳಚಿ ಬೀಳೋ ಹಾಗಾಗಿದೆ. ಇದೆಲ್ಲವೂ ಶುರುವಾಗಿರೋದು ಸಿಎಂ ವಿಜಯ್ರ ಒಂದು ಟ್ವೀಟ್ ಅಥವಾ ಒಂದು ಸ್ಮರಣೆಯಿಂದ. LTTE ಅಂದ್ರೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಸ್ಥಾಪಕ ಹಾಗೂ ಲಂಕಾದಲ್ಲಿ ತಮಿಳರ ಲೀಡರ್ ಆಗಿದ್ದ ಪ್ರಭಾಕರನ್ ಹತನಾದ ದಿನದ ಹಿನ್ನೆಲೆ ವಿಜಯ್ ಸ್ಮರಣೆ ಮಾಡಿದ್ರು. ಮುಳ್ಳಿ ವೈಕಲ್ನ ನೆನಪುಗಳನ್ನ ನಾವು ನಮ್ಮ ಹೃದಯದಲ್ಲಿ ಹೊತ್ತುಕೊಳ್ಳುತ್ತೇವೆ. ಸಮುದ್ರದ ಆಚೆ ವಾಸಿಸುವ ನಮ್ಮ ತಮಿಳು ಬಂಧುಗಳ ಹಕ್ಕುಗಳಿಗಾಗಿ ನಾವು ಯಾವಾಗಲೂ ಒಗ್ಗಟ್ಟಿನಿಂದ ನಿಲ್ಲುತ್ತೇವೆ ಅಂತ ಟ್ವೀಟ್ ಮೂಲಕ ಹೇಳಿದ್ರು. ಪ್ರಭಾಕರನ್ ತಮಿಳರ ಪರವಾಗಿ ಹೋರಾಟ ನಡೆಸಿದ್ರು, ತಮಿಳರಿಗೆ ದನಿಯಾಗಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ತಮಿಳು ಜನರಿಗೆ ಸಹಜ ಅಭಿಮಾನ ಇದ್ದೇ ಇದೆ. ಹಾಗೂ ಅವರ ಮೇಲೆ ನಡೆದ ದಾಳಿಗಳು, ಅವರ ಹತ್ಯೆ, ಇದೆಲ್ಲದರ ವಿರುದ್ಧ ಆಕ್ರೋಶ ಕೂಡ ಇದೆ. ಇಂಥ ವಿಚಾರಗಳು ನಾಡು ನುಡಿ ಅನ್ನೋ ಟಾಪಿಕ್ಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ವಿಜಯ್ ತಮ್ಮ ಜನರ ನಂಬಿಕೆಯನ್ನ ಗಳಿಸಲು ಸ್ಮರಣೆ ಮಾಡೋದ್ರಲ್ಲಿ ಅರ್ಥ ಇರಬಹುದೇನೋ. ಇದರಿಂದ ಕಾಂಗ್ರೆಸ್ಗೆ ಯಾಕೆ ಪ್ರಾಬ್ಲಮ್ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗ್ಬೇಕು. ರಾಹುಲ್ ಗಾಂಧಿ ತಂದೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯ ಹತ್ಯೆ ನಡೆದಿದ್ದು ಎಲ್ರಿಗೂ ಗೊತ್ತೇ ಇರುತ್ತೆ. ಆ ಹತ್ಯೆಗೆ ಪ್ಲಾನ್ ಮಾಡಿದ್ದು ಹಾಗೆ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಮಾಜಿ ಪ್ರಧಾನಿಯನ್ನ ಕೊಂದಿದ್ದು ಇದೇ LTTE ಸಂಘಟನೆ. ಹೀಗಿರುವಾಗ ತಾವು ಮೈತ್ರಿ ಮಾಡ್ಕೊಂಡಿರೋ ಪಕ್ಷದ ನಾಯಕ ಸಿಎಂ ತಮ್ಮ ತಂದೆಯನ್ನ ಕೊಂದವರನ್ನ ಹಾಡಿ ಹೊಗಳ್ತಾರೆ ಅಂದಾಗ ಇದು ನೈತಿಕತೆ ಪ್ರಶ್ನೆ ಅಲ್ವಾ ಅನ್ನೋದು ಜನರ ಪ್ರಶ್ನೆ. ಒಂದು ವೇಳೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಸಾಮಾಜಿಕ ಅಥವಾ ರಾಜಕೀಯ ಜೀವನದಲ್ಲಿ ಇರದೆ ಇಂಥ ಹತ್ಯೆ ನಡೆದಿದ್ರೆ ಅದು ಬೇರೆ ವಿಚಾರ, ಅದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂತ ಕಾರಣ ನೀಡಿ ಮ್ಯಾನೇಜ್ ಮಾಡೋದಕ್ಕೆ ಒಂದು ಆಪ್ಷನ್ ಇರ್ತಾ ಇತ್ತು. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ. ರಾಜೀವ್ ಗಾಂಧಿ ಹತ್ಯೆ ಉದ್ದೇಶವೇ ಪ್ರಧಾನಿಯನ್ನ ಕೊಲ್ಲೋದು ಅನ್ನೋದಾಗಿತ್ತು ಅನ್ನೋದು ಸಾಬೀತಾಗಿರೋ ಸತ್ಯಗಳು. ಹೀಗಿರುವಾಗ ಇದನ್ನ ಡಿಫೆಂಡ್ ಮಾಡೋದು ಕಷ್ಟ ಆಗುತ್ತೆ. ಅದು ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಪ್ರಮುಖ ನಾಯಕರು ಈ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ರಾಜೀವ್ ಗಾಂಧಿ ಹಾಗೂ ಇಂದಿರಾ ಗಾಂಧಿ ದೇಶಕ್ಕಾಗಿ ಪ್ರಾಣವನ್ನೇ ಸಮರ್ಪಣೆ ಮಾಡಿದ್ದಾರೆ ಅನ್ನೋದನ್ನ ಸಾಕಷ್ಟು ಬಾರಿ ಹೇಳಿದ್ದಾರೆ. ಹೀಗೆ ಕ್ಲೈಮ್ ಮಾಡ್ತಾರೆ ಅನ್ನುವಾಗ ರಾಜೀವ್ ಗಾಂಧಿ ಹತ್ಯೆ ದೇಶಕ್ಕೆ ತುಂಬಲಾರದ ನಷ್ಟ ಅನ್ನೋ ಅರ್ಥ ಬರುತ್ತೆ. ಅವರನ್ನ ಕೊಂದವರ ಮೇಲೆ ಭಾರತೀಯರಿಗೆ ಸಹಜವಾಗಿ ಕೋಪ ಬರುತ್ತೆ. ಯಾವುದೇ ಕಾರಣಕ್ಕೂ ಅಂತ ಮನಸ್ಥಿತಿ ಇರುವವರನ್ನ ಹತ್ತಿರಕ್ಕೂ ಸೇರಿಸಿಕೊಳ್ಳಬಾರದು ಅನ್ನೋ ಸಹಜ ಆಕ್ರೋಶ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ತಂದೆಯನ್ನ ಕೊಂದವರ ಮೇಲೆ ಪ್ರೀತಿ ವಿಶ್ವಾಸ ಇರುವವರು ಹಾಗೂ ಅವರನ್ನ ಐಕಾನ್ ನಂತೆ ಪೂಜಿಸುವವರ ಜೊತೆಗೆ ಪುತ್ರನೇ ಕೈ ಜೋಡಿಸಿರುವಾಗ ಇದರಿಂದ ಸಮಾಜಕ್ಕೆ ಯಾವ ರೀತಿಯ ಸಂದೇಶ ಕೊಡ್ತೀರಿ ಅನ್ನೋ ಸಹಜ ಪ್ರಶ್ನೆ ಎದ್ದೇಳುತ್ತೆ. ಅದು ಅಲ್ಲದೆ ಟಿವಿಕೆ ಸರ್ಕಾರದ ಒಕ್ಕೂಟದಲ್ಲಿ ವಿಸಿಕೆ ಅನ್ನೋ ಪಕ್ಷ ಕೂಡ ಇದೆ. 2 ಸೀಟ್ ಗೆದ್ದಿರೋ ವಿಸಿಕೆ ಮೈತ್ರಿ ಮಾಡ್ಕೊಳ್ಳೋ ಮುನ್ನ ಎಷ್ಟೆಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿತ್ತು, ಏನೆಲ್ಲಾ ಡಿಮ್ಯಾಂಡ್ ಗಳನ್ನ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಆ ವಿಸಿಕೆ ಪಕ್ಷ ನೆಲೆ ನಿಂತಿರೋದೇ ಪ್ರಭಾಕರನ್ ಐಡಿಯಾಲಜಿ ಅಡಿಯಲ್ಲಿ. 2 ಸೀಟ್ ಗೆದ್ದಿರೋ ಮಿತ್ರ ಪಕ್ಷವನ್ನ ಓಲೈಸೋ ಸಲುವಾಗಿ 5 ಸೀಟ್ ಜೊತೆ ಬಂದಿರೋ ಕಾಂಗ್ರೆಸ್ ಅನ್ನ ವಿಜಯ್ ಇಕ್ಕಟ್ಟಿಗೆ ಸಿಕ್ಕಿಸ್ತಾರೆ ಅಂದ್ರೆ ಇದು ಯಾವ ರೀತಿಯ ನಡೆ ಅನ್ನೋ ಸಹಜ ಪ್ರಶ್ನೆ ಬಂದೇ ಬರುತ್ತೆ.
ಅಲ್ಲದೆ ನಿನ್ನೆಯಷ್ಟೇ ಕೇರಳ ಸಿಎಂ ಪದಗ್ರಹಣಕ್ಕೆ ವಿಜಯ್ ಗೈರು ಹಾಜರಾಗಿದ್ದು ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿತು. ಅದಕ್ಕೆ ಟಿವಿಕೆ ಕಡೆಯಿಂದ ಸಮಜಾಯಿಷಿ ಬಂದ್ರು. ಹೊಸ ಒಕ್ಕೂಟ, ಹೊಸ ಸರ್ಕಾರ, ಹೊಸ ರಾಜಕೀಯ ಅನುಭವ ಅನ್ನುವಾಗ ಸಹಜವಾಗಿ ವಿಪಕ್ಷಗಳು ಕಾಲೆಳೆಯುವ ಕೆಲಸವನ್ನ ಮಾಡಿದ್ವು. ಅದರ ಬೆನ್ನಲ್ಲೇ ಈಗ ಈ ರೀತಿ ಆಗಿರುವಾಗ ಕಾಲೆಳೆಯದೆ ಬಿಡ್ತಾರಾ ಅನ್ನೋ ಹಾಗೆ ನ್ಯಾಷನಲ್ ಲೆವೆಲ್ ನಲ್ಲಿ ಇದು ಸುದ್ದಿ ಆಗ್ತಾ ಇದೆ. ಹಾಗೂ ರಾಹುಲ್ ಪ್ರತಿಕ್ರಿಯೆಗಾಗಿ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಈಗ ಇದು ಉದ್ದೇಶ ಪೂರ್ವಕವಾಗಿ ಆಗಿದ್ದ ಅಥವಾ ಬೈ ಮಿಸ್ಟೇಕ್ ಆಗಿರೋದಾ ಅನ್ನೋ ಪ್ರಶ್ನೆ ಕೂಡ ಬಂದೇ ಬರುತ್ತೆ. ಅದಕ್ಕೆ ಉತ್ತರವನ್ನ ನೋಡ್ತಾ ಹೋದ್ರೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆ ಬಗ್ಗೆ ಎಲ್ಲಾ ರಾಜಕಾರಣಿಗಳಿಗೂ ಗೊತ್ತೇ ಇರುತ್ತೆ. ಅದರಲ್ಲೂ ವಿಜಯ್ ಕಾಂಗ್ರೆಸ್ ಮೇಲೆ ಅಭಿಮಾನ ಹೊಂದಿರೋದು ಈಗಿಂದ ಅಲ್ಲ, ದಶಕಗಳ ಹಿಂದೆಯೇ ಅವರು ರಾಹುಲ್ ಗಾಂಧಿಯನ್ನ ಮೀಟ್ ಆಗಿದ್ದು, ಅವರ ಜೊತೆಗಿನ ಸ್ನೇಹ, ಮುಂದೊಂದು ದಿನ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿರೋದು, ಇದರ ಹಳೆ ವಿಡಿಯೋ ಈಗಲೂ ಕೂಡ ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಹೀಗಿರುವಾಗ ಗಾಂಧಿ ಫ್ಯಾಮಿಲಿ ಬಗ್ಗೆ ವಿಜಯ್ಗೆ ತಿಳುವಳಿಕೆ ಇಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟಾದ್ರೂ ಈ ರೀತಿ ಸಿಚುವೇಶನ್ ಬಂದಿದೆ ಅಂದ್ರೆ ಮಾಜಿ ಪ್ರಧಾನಿ ಹತ್ಯೆ ಬಗ್ಗೆ ಗಾಂಧಿ ಫ್ಯಾಮಿಲಿಗೆ ಡೋಂಟ್ ಕೇರ್ ಅನ್ನೋ ಅರ್ಥ ಬರುತ್ತೆ, ಅಥವಾ ವಿಜಯ್ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಹೀಗೆ ಮಾಡಿದ್ರಾ ಅನ್ನೋ ಅನುಮಾನಗಳು ಕೂಡ ಸಹಜವಾಗಿ ಬರುತ್ತೆ. ಇನ್ನು ಇದಕ್ಕೆ ಪುಷ್ಟಿ ನೀಡ್ತಾ ಇರೋದು ಕಳೆದ 2 ದಿನಗಳ ಹಿಂದೆ ಸ್ಟಾಲಿನ್ ಹೇಳಿದ್ದ ಮಾತು. ಈ ಸರ್ಕಾರ ಅಬ್ಬಬ್ಬಾ ಅಂದ್ರೆ ಇನ್ನೊಂದು 6 ತಿಂಗಳಿರ್ಬೋದು, ಆಮೇಲೆ ಟಿವಿಕೆ ಸರ್ಕಾರ ಪತನ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಕಾಂಗ್ರೆಸ್ ಟಿವಿಕೆ ಜೊತೆಗೆ ಸೇರ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟಿದೆ, ನಮ್ಮ ಜೊತೆ ಇದ್ದಿದ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇತ್ತು, ಟಿವಿಕೆ ಜೊತೆ ಹೋಗಿ ತಮ್ಮ ಅಂತ್ಯಕ್ಕೆ ತಾವೇ ಅಡಿಗಲ್ಲನ್ನ ಹಾಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಯಾಕೆ ಅಂದ್ರೆ ವಿಜಯ್ ಸಿಎಂ ಆಗೋ ಹೊತ್ತಲ್ಲಿ ಅವರಿಗೆ ಬಹುಮತಕ್ಕೆ ಎಷ್ಟು ಬೇಕೋ ಅಷ್ಟು ಸೀಟ್ಗಳು ಮಾತ್ರ ಸಿಕ್ಕಿತ್ತು. ಆದ್ರೆ ಈಗ ಎಡಿಎಂಕೆ ಇಂದ 30 ಎಂಎಲ್ಎಗಳು ಬೆಂಬಲ ಕೊಟ್ಟಿರೋದ್ರಿಂದ 139 ಸೀಟ್ಗಳಾಗಿವೆ. ಈ ಬೆಂಬಲ ಗಟ್ಟಿಯಾಗಿ ಇರೋ ತನಕ ವಿಜಯ್ ಸರ್ಕಾರ ಸೇಫ್. ಈ 30 ಜನರು ಬಂದಿರೋದ್ರಿಂದ ಮಿತ್ರ ಪಕ್ಷದಲ್ಲಿರುವವರು ತೀರಾ ಡಿಮ್ಯಾಂಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗೆ ಮಾಡಿದ್ರೆ ಬೇಕಾದ್ರೆ ಏರಿ, ಬೇಡ ಅಂದ್ರೆ ಹೋಗಿ ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ಗೂ ಕೂಡ ಬರಬಹುದು. ಇದೇ ಕಾರಣಕ್ಕೆ ಕೇರಳ ಸಿಎಂ ಪ್ರಮಾಣ ವಚನಕ್ಕೆ ಬಾರದೆ ಸಿಗ್ನಲ್ ಕೊಟ್ರು ಅನ್ನೋದನ್ನ ಡಿಎಂಕೆ ಹೇಳಿತ್ತು. ಅಲ್ಲದೆ ಡಿಎಂಕೆ ಹಾಗೂ ವಿಪಕ್ಷಗಳ ಪ್ರಕಾರ ವಿಜಯ್ ಕಾರ್ಯಕ್ರಮಕ್ಕೆ ಹೋಗದೇ ಇರೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಅದು ಜಾಸ್ತಿ ರಾಹುಲ್ ಗಾಂಧಿ ಜೊತೆ ಕಾಣಿಸ್ಕೊಂಡ್ರೆ ಪ್ರಧಾನಿ ಜೊತೆಗಿನ ಸ್ನೇಹ ಸಂಬಂಧ ಹಾಳಾಗ್ಬೋದು ಅನ್ನೋದು. ಆಲ್ರೆಡಿ ಘೋಷಿಸಿರೋ ಉಚಿತಗಳನ್ನ ನೀಡೋದಕ್ಕೆ ಲಕ್ಷ ಕೋಟಿಗಳು ಬೇಕು. ಇದೆಲ್ಲವನ್ನ ಕೊಟ್ಟು ಅಭಿವೃದ್ಧಿ ಮಾಡೋದಕ್ಕೆ ಚಾನ್ಸೇ ಇಲ್ಲ. ರಾಜ್ಯ ಪಾಪರಾಯ್ತು ಅಂದ್ರೆ ಕೇಂದ್ರದ ಸಹಾಯವನ್ನೇ ಕೇಳಬೇಕು. ಅದರಿಂದ ಚಾಣಾಕ್ಷ ನಡೆ ಮಾಡ್ತಾ ಇದ್ದಾರೆ ಅಂತ ಟೀಕಿಸಿದ್ರು. ಇದರ ಜೊತೆಗೆ ಡಿಎಂಕೆ ಪ್ರಕಾರ 2029 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕಾದಿದೆ. ವಿಜಯ್ ಅಲ್ಲಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಒಂದೇ ಒಂದು ಸೀಟ್ ಕೂಡ ಬರೋದಿಲ್ಲ. ಒಂದು ವೇಳೆ ಲೋಕಸಭೆಯಲ್ಲಿ ಟಿವಿಕೆ ಮೇಲುಗೈ ಸಾಧಿಸ್ತು ಅಂದ್ರೆ ಲೋಕಸಭೆಯಲ್ಲಿ ಇಂಡಿ ಒಕ್ಕೂಟಕ್ಕೆ ಇನ್ನೂ ದೊಡ್ಡ ಹೊಡೆತ ಬೀಳ್ಬಹುದು. ಹೇಗೆ ಅಂದ್ರೆ ಒಂದು ವೇಳೆ ಡಿಎಂಕೆ ಜೊತೆಗೆ ಕಾಂಗ್ರೆಸ್ ಇದ್ದಿದ್ರೆ ರಾಹುಲ್ ಯಾವ ಧ್ವನಿ ಏರಿಸಿದ್ರು ಅದಕ್ಕೆ ಕಣ್ಮುಚ್ಚಿ ಬೆಂಬಲವನ್ನ ಕೊಡ್ತಾ ಇದ್ರು. ದೇಶಕ್ಕೆ ಪೂರಕವಾಗೋ ಎಂತ ಬಿಲ್ಗಳನ್ನ ತಂದ್ರೂ ಕೂಡ ರಾಹುಲ್ ಅಪೋಸ್ ಮಾಡ್ತಾ ಇದ್ದಾರೆ ಅಂದ್ರೆ ಮರು ಮಾತಿಲ್ಲದೆ ಅದನ್ನ ಡಿಎಂಕೆ ಒಪ್ಪಿಕೊಳ್ತಾ ಇತ್ತು. ಆದ್ರೆ ಟಿವಿಕೆ ಹಾಗೆ ಮಾಡೋದಿಲ್ಲ. ತಮ್ಮ ನಿಲುವನ್ನ ಹೇಳೋ ರಿಸ್ಕೇ ತಗೊಳ್ಳೋದಿಲ್ಲ. ಪ್ರಮುಖ ಬಿಲ್ಗಳು ಪಾಸ್ ಮಾಡೋ ಹೊತ್ತಲ್ಲಿ ಎಲ್ಲರೂ ಗೈರಾಗಿ ಪರೋಕ್ಷವಾಗಿ ಎನ್ಡಿಎಗೆ ಬೆಂಬಲ ಕೊಡ್ತಾರೆ. ಇದ್ಯಾವುದನ್ನು ಯೋಚನೆ ಮಾಡದೆ ಟಿವಿಕೆ ಜೊತೆ ಕಾಂಗ್ರೆಸ್ ಓಡಿದ್ದೀರಿ, ಮುಂದೆ ಅನುಭವಿಸ್ತೀರಿ ಅಂತ ಟಕ್ಕರ್ ಕೊಡ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.